ಸರಿ, ನಾವು ಕಳ್ರು ಅಂತ ಹೇಳ್ಬಿಟ್ಟು ನೀವೆಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ಮೇಲೆ ಸರಿ ಆಯಿತು ಬಿಡಿ, ಆಯಿತು. ನಾವು ಊರು ಬಿಟ್ಬಿಟ್ಟು ಹೋಯ್ತೀವಿ. ನಿಮ್ಮ ಯಾರಿಗೂ ನಮ್ಮಿಂದ ತೊಂದರೆ ಆಗೋದು ಏನು ಬೇಡ. ನಮ್ಮಿಂದ ತಪ್ಪಾಯಿತು. ನಿಮಗೆ ಒಂದಿನ ಸತ್ಯ ಗೊತ್ತಾದಾಗ ನೀವೇ ಪಶ್ಚಾತ್ತಾಪ ಅಂತೂ ಪಟ್ಟೆ ಪಡ್ತೀರಾ. ನಾವು ತಪ್ಪು ಮಾಡಿಲ್ಲ ಮಾಡಿಲ್ಲ ಅಂತ ಹೇಳಿದ್ರು ನೀವೆಲ್ಲ ತಪ್ಪು ಮಾಡಿದ್ದೀರಾ ಅಂತಲೇ ಬಲವಂತವ ಮಾಡಿ ಹೇಳ್ತಿದ್ದೀರಾ ಅಂತ ಹೇಳಿದ್ಮೇಲೆ ಈ ಊರಾಗಿದ್ರೂ ನಮಗಂತೂ ನೆಮ್ಮದಿ ಇರೋಕ್ಕಿಲ್ಲ. ಸರಿ, ನಾವು ಹೋಯ್ತೀವಿ ಬಿಡು. ನಡೀರಿ, ಬೆಂಗಳೂರು ಕಡೆ ಎತ್ತನ ಹೋಗೋಣ. ಕೂಲಿನಲ್ಲಿ ಮಾಡ್ಕೊಂಡು ಅಲ್ಲೇ ಗಾರ್ಮೆಂಟ್ಸ್ಗೆ ಹೋಗ್ಕೊಂಡು ಅಲ್ಲೇ ಹೆಂಗೋ ನಮ್ಮ ಜೀವನ ಕಟ್ಕೊಬಿಡೋಣ. ಇನ್ನೇನು ಮಾಡೋಕ್ಕಾಯ್ತದೆ? ಈ ಹಳ್ಳಿನಾಗೆ ಕುಂತ್ರು ನಿಂತ್ರು ಕಂಡ್ರ ಮಾತು ನಂಬ್ತಾರೆ ಅಷ್ಟೇ. ನಮ್ಮಂಥವ್ರ ಮಾತು ಯಾರು ನಂಬಕ್ಕಿಲ್ಲ. ಆನೆ ಒಂದಿನ ಕೆಡ್ಡಕ್ಕೆ ಬಿತ್ತು ಅಂದರೆ ಆಳ್ಗೊಂದು ಕಲ್ಲು ಅನ್ನಂಗೆ ಎಲ್ಲರೂ ಕಲ್ಲುಗಳು ತಗೊಂಡು ಎಸಿತಾನೆ ಅವ್ರು ನಮ್ಗಂತೂ. ನಾವು ತಾನೇ ಇನ್ನೇನು ಮಾಡೋಣ? ನಡೀರಿ ಹೋಗೋಣ. ನಮ್ಮ ಮನೆ ಬರಹ ಇರೋದೇನೇನಿಯಾ ಇಷ್ಟು ಅಂತ ಅನ್ಕೊಬಿಟ್ಟು ನಡೀರಿ. ಸಾಕು ಸುಮ್ಮನೆ ಹೋಗೋಣ. ಸಾಕಿ ಹಳ್ಳಿ ಸವಾಸ. ಓಹೋ, ಏನು ಸಾಚಾದಾಗ ಅವ್ರೆ ಇವ್ರು ದೊಡ್ಡ ಸಾಚ ಅನ್ನಂಗೆ ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾರೆ ಅಂತ. ಅಂದರೆ ಇವ್ರೇನು ತಪ್ಪೆ ಮಾಡಿಲ್ಲ, ನಾವೇನು ತಪ್ಪು ಮಾಡ್ಬಿಟ್ಟಿದ್ದೀವಿ ಅನ್ನಂಗೆ ಮಾತಾಡ್ತಾರೆ. ಲೆಕ್ಕ ಹಾಕ್ರಕ ಮಾಡೋದೆಲ್ಲ ಕಳ್ತನದ ಕೆಲಸ. ಈಗ ನೋಡು, ನಮಗೆಲ್ಲ ಒಂದಿನ ಗೊತ್ತಾಯ್ತದಂತೆ ಇವ್ರ ಬೆಲೆ ಏನು ಅಂತ ಹೇಳ್ಬಿಟ್ಟು. ಪಂಚಾಯತಿಂದ ಹೋಗ್ಬೇಕಾರೆ ಎಲ್ಲರೂ ನಿಮ್ಮಂಗೆ ಹೇಳ್ಬಿಟ್ಟು ಹೋಗಿರೋದು. ಇಲ್ಲಿ ಗಂಟ ಯಾರ ಬೆಲೆನೂ ನಮಗಂತೂ ಗೊತ್ತಾಗಲಿಲ್ಲ ಕಣಮ್ಮ. ಯಾವಳ ಬೆಲೆನೂ ಗೊತ್ತಾಗಲಿಲ್ಲ. ನಿನ್ನ ಬೆಲೆ ಎಲ್ಲಿಂದ ಗೊತ್ತಾಯ್ತದ ನಮಗೆ? ಹೋಗೋಗಿ ಸಾಕು, ಕಂಡಿದ್ದೀವಿ. ಕಳ್ಳನ ಮನ್ಸು ಉಳ್ಳೊಳಗೆ ಅನ್ನಂಗೆ ನೋಡ್ದೆ ಮಕ್ಕ ಹೆಂಗೆ ಕಿವುಚ್ಕೊಂಡು ನಿಂತ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಪಂಚಾಯತಿನಾಗ ಸರಿಯಾದ ತೀರ್ಮಾನ ಕೊಟ್ಟವ್ರು ಬಾ ಇವ್ರಿಗಂತೂ. ಸರಿಯಾದ ತೀರ್ಮಾನ ಆಯಿತು. ಊರಿಂದ ಬೈಸ್ಕರ ಹಾಕವ್ರಿ. ಸದ್ಯ ಇನ್ಮೇಲೆ ನಮ್ಮನೆ ಕೋಳಿಗಳು ಕುರಿಗಳು ಬಿಂದಿಗೆಗಳು ಸ್ಪೂನುಗಳು ಯಾವನು ಏನು ಕಳ್ತನ ಆಗಕ್ಕಿಲ್ಲ ಕಂಡಕ ನೆಮ್ಮದಿಗಿರ್ಬೋದು. ಇನ್ಮೇಲೆ ಕಳ್ಳರುಗಳೇ ಊರು ಬಿಟ್ಬಿಟ್ಟು ಹೋಯ್ತವ್ರೆ ಅಂತಂದ್ರೆ ನಮ್ಗಿನ್ನೇನು ತೊಂದರೆ ಇದ್ದತಿ ಹೇಳು? ನೆಮ್ಮದಿಗಿರ್ಬೋದು ಬಿಡಿ. ಹೋಗ ಕಳ್ಳರುಗಳೆಲ್ಲ ತೊಲಗಲಿ ಆತ ಊರು ಬಿಟ್ಬಿಟ್ಟು. ಬರ್ರಿ, ಇಷ್ಟೆಲ್ಲ ಮಾತು ಕೇಳ್ಕೊಂಡು ನಾವಿಲ್ಲಿ ನಿಂತ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಬರ್ರಿ ಹೋಗೋಣ. ಮಹಾನು ಕರ್ಕೊಂಡು ನಾವು ಪ್ಯಾಟೆಗೆ ನೀವು ಹೋಗ್ಬಿಡೋಣ. ಸಾಕು, ಹಳ್ಳಿ ಸವಾಸನೆ ನೀಯ ಬೇಡ ನಮಗಂತೂ. ನಾನು ತಪ್ಪು ಮಾಡೋದು ಯಾಕೆ? ಹಿಂಗೆ ಬಹಿಷ್ಕಾರ ಹಾಕಿಸ್ಕೊಂಡ್ಮೇಲೆ ಬೇಜಾರು ಮಾಡ್ಕೊಳ್ಳೋದು ಯಾಕಣ? ಬಾಯಿ ಮುಚ್ಕೊಂಡಿದ್ದಿದ್ರೆ ಇದೆಲ್ಲ ಆಗದೆ ನೀನೇ ಹೇಳು. ಬಿಡೋಣ. ಆಗಿದ್ದೇನೆ ನೀ ಸರಿಯಾಗಾಯ್ತು ಪಂಚಾಯತಿನಾಗಿ ನನ್ನ ಮಕ್ಕಳಿಗೆ ಅಲ್ವೇ? ಮಾಡಿದ್ದು ಮಾರಾಯ. ಅತ್ತೆ, ಪಂಚಾಯತಿ ಎಲ್ಲ ಮುಗ್ದೋಯ್ತಾ? ಪಂಚಾಯತಿ ಮುಗ್ದಿದ್ದು ಆಯ್ತು. ನಿಮ್ಮ ಅತ್ತೆ ಮಾವನ ಊರಿಂದ ಬಹಿಷ್ಕಾರ ಹಾಕಿದ್ದು ಆಯ್ತು. ಓಹೋ, ಊರಿನ ದೊಡ್ಡ ಮನುಷ್ಯರಲ್ವಾ? ತುಂಬ ಚೆನ್ನಾಗಿ ನ್ಯಾಯ ಕೊಡ್ತೀರಾ ನೀವಂತೂ. ಹಿಂದೆ ಮುಂದೆ ಕೇಳಲ್ಲ, ಸಾಕ್ಷಿಗಳು ಬೇಕಿಲ್ಲ, ವಿಚಾರಣೆ ಅಂತೂ ಮಾಡೋದೇ ಇಲ್ಲ. ತುಂಬ ಚೆನ್ನಾಗಿ ಸಾಕ್ಷಿ ಇಲ್ದಿದ್ದಂಗೆ ತುಂಬ ಚೆನ್ನಾಗಿ ತೀರ್ಮಾನ ಕೊಡ್ತೀರಾ ಸರ್. ನಿಮ್ಮಂಥವ್ರನ್ನ ನೋಡೇನೆ ಕಲಿಬೇಕು ನಮ್ಮಂಥರ ಎಲ್ರೂ. ನಮ್ಮ ವಿದ್ಯೆ ಎಲ್ಲನೂ ವೇಸ್ಟ್ ಬಿಡಿ. ನಿಮ್ಮ ಮುಂದೆ ಯಾರೋ ಏನೋ ಹೇಳ್ತಾರೆ ಕೇಳ್ಬಿಡ್ತೀರಾ. ಹಾಂ, ಅತ್ತೆ ನೀವ್ಯಾಕೆ ಇಷ್ಟೊಂದು ಸಪ್ಪಗಿದ್ದೀರಾ? ನೀವು ತಪ್ಪು ಮಾಡಿಲ್ಲ ಅಂತ ಗೊತ್ತು ತಾನೇ, ಆದರೂ ಯಾಕೆ ಇಷ್ಟೊಂದು ಸಪ್ಪಗೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿದ್ದೀರಾ ನೀವು? ಹಾಂ, ಇವನ್ ಬಂದ ಬೇಲಿಗೊಂದು ತೊಣ್ಣೆಗಿಡ್ಡ ಸಾಕ್ಷಿ ಅನ್ನಂಗೆ ನಮ್ಮ ಅತ್ತೆ ನಮ್ಮ ಮಾವ ಕಳ್ರೆ ಅಲ್ಲ, ಊರಾಗಿರೋರೇ ಸರಿಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ ಬಂದ್ಬಿಟ್ಟ. ಓ, ಹಾಗಾದ್ರೆ ನಮ್ಮ ಅತ್ತೆ ಮಾವ ಇಬ್ರು ವಾಷಿಂಗ್ ಮಿಷಿನು ಫ್ರಿಡ್ಜು ಟಿವಿ ಕಳ್ತನ ಮಾಡೋದನ್ನ ನೀವೆಲ್ಲ ತುಂಬ ಚೆನ್ನಾಗಿ ನೋಡಿದಿರಾ ಅಂತ ಅನ್ನಿಸುತ್ತೆ. ಹೇಳಿ, ಯಾವ್ಯಾವ ಊರಾಗ ನೋಡಿದ್ರಿ, ಎಲ್ಲೆಲ್ಲಿ ನೋಡಿದ್ರಿ, ನಮ್ಮ ಅತ್ತೆ ನಮ್ಮ ಮಾವ ಹೆಂಗೆ ಕಳ್ತನ ಮಾಡಿದ್ರು ನಿಮಗೆಲ್ಲ ಗೊತ್ತಿರಬೇಕಲ್ವಾ? ನಾವೇನು ಅವ್ರಿಂದ ಹೋಯ್ತೀವ ನೋಡಕ್ಕೆ ಎಲ್ಲೆಲ್ಲೋ ಕಳ್ತನ ಮಾಡ್ಕೊಂಡ್ಬಿಟ್ಟು ಬರ್ತಾರೆ ಅಂತ ಹೇಳ್ಬಿಟ್ಟು. ನೋಡಿಲ್ಲ ಅಂತಂದ್ಮೇಲೆ ಯಾಕೆ ಮಾತಾಡ್ತೀರಾ? ಕೋರ್ಟ ಕೇಳ ಸಾಕ್ಷಿ ಇಲ್ದಿದ್ದು ಯಾವ ತೀರ್ಮಾನನೂ ಕೊಡಂಗಿಲ್ಲ, ಸರಿನಾ? ಹಂಗಾದ್ರೆ ನಿಮ್ಮ ಅತ್ತೆ ಮಾವ ಒಳ್ಳೆಯವರು ಅಂತ ಹೇಳಕ್ಕೆ ನೀನಪ್ಪ ಸಾಕ್ಷಿ ತಗೊಬಂದಿದ್ಯಾ? ತಂದಿದ್ದೀನಿ. ತಂದಿಲ್ದಂಗೆ ಸುಮ್ಮನೆ ನಾನು ಬರೋಕ್ಕಾಗ್ತೈತಾ? ಹಾಂ, ಲವ್ ಬಾರ ಇಲ್ಲಿ ಒಳಗಡೆ. ಯಾರಿವನು? ನೀವೆಲ್ಲ ಯಾರ ಮಾತು ಕಟ್ಕೊಂಡು ಕಳ್ರು ಅಂತ ಇವ್ರನ್ನ ಪ್ರೂವ್ ಮಾಡ್ತಾ ಇದ್ದೀರೋ? ಈ ನನ್ನ ಮಗನಿಂದನೇ ನಮ್ಮ ಅತ್ತೆ ಮಾವ ಜೈಲಿಗೆ ಹೋಗಿರೋದು. ಈಗ ತಾನೇ ನಮ್ಮ ಅತ್ತೆ ಮಾವಂಗೋಸ್ಕರ ಅಂತಾನೇ ನಾನು ನನ್ನ ಮಗನ ಜೈಲಿಂದ ವಾಪಸ್ ಇಲ್ಲೂ ಕರ್ಕೊಂಬಿಟ್ಟು ಬಂದಿದ್ದೀನಿ. ನಿಮಗೆಲ್ಲ ಸಾಕ್ಷಿ ಬೇಕಲ್ವಾ? ಸಾಕ್ಷಿ ಇಲ್ದಂಗೆ ಏನು ಮಾತಾಡೋಕ್ಕಾಗಲ್ಲ ಅಲ್ವಾ? ನಮ್ಮ ಅತ್ತೆ ಮಾವನ ಕಳ್ರು ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಇಟ್ಕೊಟ್ಟು ಕಳ್ಳನ ಮಗ ಇವನೇನೆ, ಇವನ್ ಬಾಯಿಂದನೇ ಸತ್ಯ ಏನು ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆನೂ ಹೇಳ್ಬೇಕು ಅಂತಲೇ ಕರ್ಕೊಂಬಿಟ್ಟು ಬಂದಿದ್ದೀನಿ. ನಮ್ಮ ಅತ್ತೆ ಮಾವ ಏನು ಅಂತ ಎಲ್ರಿಗೂ ಗೊತ್ತಾಗಬೇಕಲ್ವಾ? ಏಯ್ ಬೋಗ್ಳೋ ಬಾಯ್ನಾ. ಅಯ್ಯೋ, ಇವ್ರಿಬ್ರದ್ದು ಏನು ತೆಪ್ಪಿಲ್ಲ. ನಾನೇ ಇವ್ರ ಮಗಳು ಮಹಾನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಸೆ ಪಟ್ಟೆ. ಮಹಾನ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ನಾನೇ ವಾಷಿಂಗ್ ಮಿಷಿನ್ನು ಟಿವಿ ಎಲ್ಲನೂ ತಂದು ಇವ್ರ ಮನೆಗೆ ನಾನೇನಿಯ ಕೊಟ್ಟಿದ್ದು. ನನ್ನ ಹತ್ರ ಕಾಸಿರಲಿಲ್ಲ ಅವಾಗ. ಅದಕ್ಕೆ ನಾನೇ ಕಳ್ತನ ಮಾಡ್ಕೊಂಡು ಬಂದ್ಬಿಟ್ಟು ಇವ್ರಿಗೆ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನು ಟಿವಿ ಎಲ್ಲ ತಂದು ಕೊಟ್ಟೆ. ನಮ್ಮ ಅತ್ತೆಗೆ ನನ್ನ ಕೋಟ್ಯಾಧೀಶ್ವರ, ನನ್ನ ಹತ್ರ ಕೋಟಿ ದುಡ್ಡು ಐತೆ, ನನಗೆ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ನಾನೇನಿಯ ಜಂಬ ಕೊಚ್ಕೊಂಡು ನಮ್ಮ ಅತ್ತೆ ನಂಬೋ ಥರ ಮಾಡಿದೆ. ನಮ್ಮ ಅತ್ತೆ ನಂಬಬೇಕು ಅಂತ ಹೇಳಿದ್ರೆ ನಾನು ಇವೆಲ್ಲ ತಂದು ಕೊಡಬೇಕಿತ್ತು. ಆದರೆ ನಾನೊಬ್ಬ ಕಳ್ಳ, ನನ್ನ ತಾಗ ದುಡ್ಡಿರಲಿಲ್ಲ. ಅದಕ್ಕೇನೆ ನಾನೇನೇ ಕಳ್ತನ ಮಾಡಿರೋ ತಂದು ಇವರು ಕೊಟ್ಬಿಟ್ಟು ಆಮೇಗಿಂದ ಪೊಲೀಸ್ನವರಲ್ಲಿ ಚೆನ್ನಾಗಿ ಹೊಡೆದ್ಬಿಟ್ಟು ನಿನ್ನ ಜೊತೆ ಯಾರ್ಯಾರು ಸೇರ್ಕೊಂಡವ್ರೆ ಹೇಳು ಅಂತ ಬಲವಂತ ಮಾಡಿದ್ರು. ಅದಕ್ಕೆ ನನಗೆ ಬೇರೆ ದಾರಿ ಇಲ್ದಂಗೆ ನಾನೇನಿಯ ಇವ್ರ ಮೇಲೆ ಎತ್ತಾಕ್ಬಿಟ್ಟೆ. ಅದಕ್ಕೆ ಪೊಲೀಸ್ನವ್ರು ಕರ್ಕೊಬಂದು ಇವ್ರನ್ನೂ ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ರು ಅಷ್ಟೇನೆ. ಇವ್ರಿಗೂ ನಾನು ಮಾಡೋ ಕಳ್ತನಕ್ಕೂ ಇವ್ರ ಮನೆಗಿತ್ತಲ್ಲ ಫ್ರಿಡ್ಜು ಟಿವಿಗೂ ಯಾವುದೇನೇ ಸಂಬಂಧನೂ ಇಲ್ಲ. ಎಲ್ಲನೂ ನಾನು ಕಳ್ತನ ಮಾಡಿದ್ದು ಅಷ್ಟೇನೆ. ಇವರು ಭಾಳ ಒಳ್ಳೆಯವರೇನೆ. ಮಹಾನ್ ಮದುವೆಗೋಸ್ಕರ ನಾನೇ ಇಂಥ ಕೆಲಸ ಮಾಡಿಬಿಟ್ಟೆ. ಜೈಲಿಂದ ಈಗ ತಾನೇ ಬರ್ತಾ ಇದ್ದೀನಿ. ಎಲ್ಲ ನಿಜನೂ ಒಪ್ಕೊಂತ ಇದ್ದೀನಿ. ಯವ್ವ, ಇದೇನು ಹಿಂಗೆ ಉಲ್ಟಾ ಹೋಗ್ಬಿಡ್ತಲ್ಲ ಎಲ್ಲನೂ. ಇದೇನು ಹೇಳ್ತಾ ಇದ್ದೀರಾ? ನೀವು ಹೇಳೋದೆಲ್ಲ ನಿಜನಾ? ನೋಡಿ, ನಾನು ಎಜುಕೇಟೆಡ್. ಸಾಕ್ಷಿ ಏನು ಇಲ್ದಿದ್ದು ನಾನೇನು ಮಾಡೋಕೆ ಹೋಗಲ್ಲ. ನೋಡಿ, ಸಾಕ್ಷಿ ಸಮೇತ ತಂದ್ಬಿಟ್ಟು ನಿಮ್ಮ ಮುಂದೆ ಇಕ್ತಾ ಇದ್ದೀನಿ. ಇವನೇ ದೊಡ್ಡ ಕಳ್ಳ. ಇವನ್ ಕಳ್ಳನಿಂದನೇ ಇವನ್ ಬಾಯ್ ಬಿಟ್ಟಿದ್ದಕ್ಕೆ ನಮ್ಮ ಅತ್ತೆ ಮಾವ ಇಬ್ರು ಕಳ್ಳರು ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದು. ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಪಂಚಾಯತಿಗೆ ಇವಾಗಾದರೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ.
ಏನ್ ಗೌಡ್ರೆ ಇದು ಹಿಂಗಾಯ್ತಲ್ಲ? ನಾವೇನೋ ಅನ್ಕೊಂಬಿಟ್ಟು ನಾವು ತೀರ್ಮಾನ ಕೊಟ್ಬಿಟ್ವಿ ಊರಿಂದ ಬಹಿಷ್ಕಾರ ಅಂತ ಅನ್ಕೊಬಿಟ್ಟು. ಅಯ್ಯೋ ಒಂದೊಂದ್ಕಿಂತ ಗೊತ್ತಿದ್ದೇನೋ ತಪ್ಪಾಗೋದೆಲ್ಲನೂ ಮಾಮೂಲಿ ನೀನಿಯ. ಈಗ ಸಾಕ್ಷಿ ಸಮೇತ ಸಿಕ್ಕೈತೆ ಅಂತಂದ್ಮೇಲೆ ಪಾಪ ಅವರು ಕಳ್ರಲ್ಲ ಅಂತ ತಾನೇ ಅರ್ಥ. ಹುಡುಗ ಹೇಳ್ತಾವನಲ್ಲ ಸಾಕ್ಷಿ ಸಮೇತನೂ ತಗೊಂಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಪೊಲೀಸ್ ಸ್ಟೇಷನ್ಗೆ ಎಲ್ಲ ಗೊತ್ತಿರ್ತದೆ ಪೊಲೀಸರಿಗೂ. ಏನು ಮಾಡ್ತಾರೆ ಪೊಲೀಸರು? ಯಾರು ಏನು ಹೇಳಿದ್ರು ಅದನ್ನೇ ನಂಬಿರ್ತಾರೆ. ನಾವು ನೋಡು, ನಾವು ಅದನ್ನೇ ನಂಬಿಟ್ವಲ್ಲ, ನಾವು ಹಂಗೆ ಆಗ್ಬಿಟ್ಟೈತೆ. ಏನಣ್ಣ ಇದು ಹಿಂಗ್ ತಪ್ಪು ತಿಳ್ಕೊಬಿಟ್ಟಿದ್ವಲ್ಲ ಪಾಪ. ನಾವೇ ಪಾಪಿಗಳ ಎಂತ ತಪ್ಪು ತಿಳ್ಕೊಬಿಟ್ಟಿದ್ವಿ ನೋಡು. ನಮ್ಮ ಕಡೆಯಿಂದನೇ ತಪ್ಪಾಗೋಯ್ತು. ಏನ್ಲಾ ನೀನ್ ಹೇಳೋದೆಲ್ಲ ನಿಜನೇನಾ? ನೀನೇನ ಇವ್ರ ಮೇಲೆ ಪೊಲೀಸ್ ಹತ್ರ ಎಲ್ಲಾನು ಸುಳ್ಳು ಹೇಳಿದ್ದು? ನಾನೇ ಸುಳ್ಳು ಹೇಳಿದ್ದು. ನಮ್ಮ ತಾಯಣಿಗೂ ನಾನೇ ಸುಳ್ಳು ಹೇಳಿದ್ದು. ಇವಾಗ ಬಂದ್ಬಿಟ್ಟು ಯಾಕೆ ನಿಜ ಒಪ್ಕೊತಾ ಇದ್ಯಾ? ಅವಾಗ ಯಾಕೆ ಪೊಲೀಸರ ಹತ್ರ ಒಪ್ಕೊಂಡ್ಲಿಲ್ಲ? ಹೀಗಾಗಿ ನಾನದಯ ಆಯ್ತು, ಹೋಗ್ಬಿಟ್ಟು ಪೊಲೀಸರ ಹತ್ರನೂ ಒಪ್ಕೊಂತೀನಿ. ನಂದೇ ತಪ್ಪಿರೋದು, ಸುಳ್ಳು ಹೇಳ್ಬಿಟ್ಟೆ ಅಂತ ಈ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಪ್ಕೊಬಿಡ್ತೀನಿ. ನಾನದಯ ಆಯ್ತು ನನಗೆ, ಅಷ್ಟೇ ನಿನಿಯ. ಏನು ಪಂಚಾಯಿತಿ ದೊಡ್ಡ ಮನುಷ್ಯರೇ, ದಯವಿಟ್ಟು ಇವಾಗಾದ್ರೂ ನೀವು ನಮ್ಮ ಅತ್ತೆ ಮಾವಂಗೆ ಕೊಟ್ಟರೆ ಶಿಕ್ಷಣ ವಾಪಸ್ ತಗೊಂತೀರಾ ತಾನೇ? ನಮ್ಮ ಕಡೆಯಿಂದನ ದೊಡ್ಡ ತೆಪ್ಪಾಗೋಗ್ಬಿಟ್ಟೈತೆ ಕಣಪ್ಪ. ಸಾಕ್ಷಿ ವಿಚಾರ ಏನು ಗೊತ್ತಿಲ್ದಿದ್ದಂಗೆ ನಾವೇನೇ ತೆಪ್ಪು ನಿರ್ಧಾರ ತಗೊಬಿಟ್ವಿ. ನಮ್ದು ಒಂದೊಂದ್ಕಿತ ಎಡವ್ತೀವಿ, ನಾವು ಮನುಷ್ಯರೇ ಅಲ್ವಾ, ನಾವೇನು ದೇವ್ರಲ್ಲ ಅಲ್ವಾ? ಏನಮ್ಮ ತಪ್ಪಾಯ್ತು ಕಣಕೋ. ಏನೋ ಪಂಚಾಯತಿನ ತಪ್ಪು ತೀರ್ಮಾನ ಕೊಟ್ಬಿಟ್ಟಿದ್ವಿ. ಪಾಪ ಒಳ್ಳೆ ಟೈಮ್ಗೆ ಹುಡುಗ ಬಂದ್ಬಿಟ್ಟು ಒಳ್ಳೆ ಇದೇನೇನಿಯ ಮಾಡ್ದ. ಅಯ್ಯೋ ನೋಡಪ್ಪ ಹಳ್ಳಿನವರೆಲ್ಲಾನು ಕೇಳಿಸ್ಕೊಳ್ಳಿ. ಇವ್ರನ್ನ ಇನ್ನು ಯಾರು ಕಳ್ರು ಅಂತ ಅನ್ನಂಗಿಲ್ಲ. ಅಂದ್ಬಿಟ್ರೆ ನಾನೇನಿಯ ನಿಮ್ಗೆಲ್ಲ ಶಿಕ್ಷೆ ಕೊಡ್ಬೇಕಾಯ್ತದೆ. ಎಲ್ಲರೂ ಎಚ್ಚರಿಕೆಯಿಂದ ಇರಿ, ಸರಿನಾ? ಅವ್ರು ಕಳ್ರಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಆಯ್ತಲ್ಲ, ಸಾಕ್ಷಿ ಇಲ್ದಿದ್ದು ಏನೂ ನಂಬಾರ್ದಂತೆ. ನಾವು ಯಾವುದೋ ವಿಚಾರದಾಗ ನಂಬಿಟ್ಟು ನಾವು ತಪ್ಪು ಮಾಡ್ಬಿಟ್ಟಿದೀವಿ, ಸರಿನಾ? ಇನ್ನ ಇವ್ರಿಗೆ ಯಾವುದೇ ಬಹಿಷ್ಕಾರ ಇಲ್ಲ. ಊರಾಗ ಯಾರು ಇವ್ರನ್ನ ಕಳ್ರು ಅದು ಇದು ಅಂತ ಮಾತಾಡಂಗೂ ಇಲ್ಲ, ಸರಿನಾ? ಓ ಸರಿ ಬುದ್ಧೇರೆ, ದೊಡ್ಡನಾಗಿ ನಾನೇ ಕೇಳ್ತಾ ಇದ್ದೀನಿ ಕಣಮ್ಮ. ನಮ್ಮ ಕಡೆಯಿಂದ ದೊಡ್ಡ ತೆಪ್ಪಾಗೋಗ್ಬಿಟ್ಟೈತೆ. ದಯವಿಟ್ಟು ಕ್ಷಮಿಸ್ಬಿಡ್ರಮ್ಮ. ನಮ್ದೇನಿಯ ದೊಡ್ಡ ತೆಪ್ಪು. ಏನೋ ಮಾಡೋಕ್ಕೋಗಿ ಏನೋ ಆಯಿತು, ಕ್ಷಮಿಸ್ಬಿಡಿ, ಸರಿನಾ? ಇನ್ಮೇಲೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗಿ. ಇಂಥ ಕಳ್ಳನ ಮಕ್ಕಳನ್ನು ಮಾತ್ರ ನಂಬೇಡಿ, ಸರಿನಾ? ಆಯ್ತು ಬುದ್ಧರೆ, ಆಯ್ತು. ಇನ್ನೇನಪ್ಪ, ಪಂಚಾಯಿತಿ ಎಲ್ಲ ಮುಗೀತಲ್ಲ, ನಡೀರಿ ಇನ್ನೇನು ಹೋಗೋಣ. ಮಳೆನೂ ನಿಂತೈತೆ. ಏನಪ್ಪ ಅಳಿಯ, ಇವತ್ತು ನನ್ನ ಮಾನ ಪ್ರಾಣ ಎಲ್ಲ ಕಾಪಾಡ್ಬಿಟ್ಟೆ. ಊರಾಗೆಲ್ಲ ಮಾನ ಪ್ರಾಣ ಉಳಿಸ್ಕೊಂಡು ಬಂದಿದ್ದೆ. ಒಂಟೇ ಹೋಗ್ಬಿಡ್ತಲ್ಲಪ್ಪ ಅಂತ ನೋವುಪಟ್ಟ ಟೈಮಗೆ ಬಂದ್ಬಿಟ್ಟು ನೀನು ನನ್ನ ಮಾನ ಪ್ರಾಣ ಎಲ್ಲ ಉಳಿಸ್ಬಿಟ್ಟೆ ಕಣಪ್ಪ. ಈ ಹಳ್ಳಿ ಜನಗಳು ನಮ್ಮನ್ನು ನೋಡಿ ಕಳ್ರು ಅಂತ ಯಾಳಿಸ್ತಾ ಇದ್ರು ನಮ್ಮನ್ನಂತೂ. ಈಗ ನನಗೆ ಎಷ್ಟು ಸಮಾಧಾನ ಆಗ್ತೈತೆ ಅಂತಂದರೆ, ನಮ್ಮ ಹೊಸ ಜೀವನನೇ ಕೊಟ್ಬಿಟ್ಟೆ ಅಂತ ಅನ್ನಿಸ್ತೈತೆ ನಮ್ಗಂತೂ. ನಿನ್ನಂತ ಒಳಗಿನ ಪಡೆಯೋಕ್ಕೆ ಅದು ಯಾವ ಜನ್ಮದಾಗ ಪುಣ್ಯ ಮಾಡಿದ್ವೋ ನಮ್ಗಂತೂ ಗೊತ್ತಿಲ್ಲ. ಏನೋ ಕಣಪ್ಪ, ಸುಖವಾಗಿರ್ರಿ. ನಾವು ನಿಮ್ಮ ಮ್ಯಾಲೆ ತೆಪ್ಪು ತಿಳ್ಕೊಬಿಟ್ಟಿದ್ದೀವಿ ಕಣಪ್ಪ, ಕ್ಷಮಿಸ್ಬಿಡಿ. ಅಳಿಯಂದ್ರೆ ಕ್ಷಮಿಸ್ಬಿಡಿ. ಸದ್ಯ ಈ ಊರು ಹೆಂಗಸ್ರು ಮುಂದೆ ನನ್ನ ಮಾನ ಉಳಿಸ್ಬಿಟ್ರಲ್ಲ, ಕಳ್ಳಿಯನ್ನ ಪಟ್ಟನ್ ತೆಗೆದುಬಿಟ್ರಲ್ಲ, ಅಷ್ಟೇ ಸಾಕು. ಒಂದೊಂದು ನಾವು ಮಾಡೋ ಒಂದು ಚಿಕ್ಕ ಮಿಸ್ಟೇಕ್ಗೆ ಎಷ್ಟು ದೊಡ್ಡದಾಗಿ ಶಿಕ್ಷೆ ಅನುಭವಿಸ್ಬೇಕಾಯ್ತದೆ ಅಂತ ನಮಗೆ ಸಂದ ಗೊತ್ತಾಯ್ತು ಅಳಿ. ಅಂದರೆ ಇವಾಗ ದೇವರೇ ಸಂದ ಗೊತ್ತಾಯ್ತು. ಇನ್ನು ಮ್ಯಾಲೆ ಯಾವುದೇ ಕಾರಣಕ್ಕೂ ನಾನಂತೂ ಗೊತ್ತಿಲ್ದಿದ್ದವನ್ನೆಲ್ಲ ನಂಬೋದು ಇಲ್ಲ, ಒಳಗಡಿಕಂತೂ ಬಿಟ್ಕೊಳ್ಳೋದೇ ಇಲ್ಲ ನಾವಂತೂ. ಈಗ ಸದ್ಯ ಎಲ್ಲ ಒಳ್ಳೇದಾಯ್ತಾಯ್ತಲ್ಲ, ಅಷ್ಟೇ ಸಾಕು. ಅಯ್ಯೋ ನನಗೆ ಗೊತ್ತಿದ್ದು ಕಣಕ್ಕ, ನೀವೇನು ಕಳ್ರಲ್ಲ ಅಂತ ಹೇಳ್ಬಿಟ್ಟು. ಆದರೆ ಪಂಚಾಯತಿ ಕಲ್ಲಾಕ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಎಲ್ರಿಗೂ ಒಂದೊಂದು ಮಾತುಗಳು ಬರ್ತವೆ ಒಯ್ತವೆ. ಹೆಂಗೋ ನಮ್ಮ ಕಡೆಯಿಂದನೂ ತೆಪ್ಪಾಯ್ತು. ಓ ಕಣವ್ವ, ನಮ್ಮ ಕಡೆಯಿಂದನೂ ತೆಪ್ಪಾಯ್ತು. ಏನೋ ಗೊತ್ತಿಲ್ದಿದ್ದಂಗೆ ಏನೋ ತಿಳಿದೇನೇನೋ ಒಂದೊಂದು ಮಾತು ಅಂದ್ಬಿಟ್ವಿ ಕಣವ್ವ. ಅಯ್ಯೋ ಪರವಾಗಿಲ್ಲ ಬಿಡಿ, ಎಲ್ಲರೂ ಅಷ್ಟೇ ತಾನೇ. ಸ್ವಲ್ಪ ಗೊತ್ತಾಗ್ಬಿಟ್ರೆ ಎಲ್ಲರೂ ಒಬ್ರ ಬಗ್ಗೆ ಹಂಗೇನೇ ಮಾತಾಡೋದು. ಅಯ್ಯೋ ಬಿಡು, ಇನ್ನೊಂದ್ಕಿತ ಗೊತ್ತಿಲ್ದಿರೋ ತಂಟ್ಗೆಲ್ಲ ಹೋಗಕ್ಕೆ ಹೋಗ್ಬೇಡ. ನೀನು ಅಳಿಯ ನೋಡು, ಎಲ್ಲನೂ ನಿನಗೆ ವಾಪಸ್ ತಂದು ಕೊಟ್ಬಿಟ್ಟ. ನನ್ನ ಅಳಿಯಂಗೆ ನಾನಂತೂ ಇನ್ನೂ ಋಣಿಯಾಗಿರ್ತೀನಿ. ಸದ್ಯ ನಿಮ್ಮೆಲ್ರಿಗೂ ನಾನು ಕಳ್ಳಿಯಲ್ಲ ಅಂತ ಗೊತ್ತಾಗ್ಬಿಡ್ತಲ್ಲ, ಅಷ್ಟೇ ನಿನಗೆ ಸಾಕು, ಬೇರೆ ಇನ್ನೇನೂ ಬೇಡ. ಯಾಕಂದರೆ ನಾವು ಇದೇ ಹಳ್ಳಿನಾಗ ಇನ್ನೂ ಬದುಕಬೇಕು. ಎಲ್ಲರೂ ಕಳ್ಳಿ ಅಂತ ಹೇಳ್ತಾ ಇದ್ರೆ ನಮಗೂ ಮನಸ್ಸಿಗೆ ನೋವಾಗೋದು. ಸದ್ಯ ಇವಾಗ ನಾವು ಕದ್ದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಳಿಯ ಪ್ರೂವ್ ಮಾಡ್ಬಿಟ್ನಲ್ಲ, ಅಷ್ಟೇ ನಿನಗೆ ಸಾಕು, ಬೇರೆ ಇನ್ನೇನೂ ಬೇಕಿಲ್ಲ. ಮತ್ತೆ ಬನ್ನಿ ಹೋಗೋಣ, ಬನ್ನಿ ಮನೆಗೆ. ನೋಡ್ರಕ್ಕ, ಅದಕ್ಕೆ ಗೊತ್ತಿಲ್ದಂಗೆ ಏನು ಮಾತಾಡಬಾರ್ದು ಅನ್ನೋದು. ಯಾವ್ಯಾವ ಊತದಾಗ ಯಾವ್ಯಾವ ಆಯ್ತದೋ ನೋಡು. ಹೆಂಗೆಲ್ಲ ಹಿಂಗಿದ್ದು ಹೆಂಗೆ ಒಂದೇ ಕಿತ್ತ ಬದಲಾಗೋಗ್ಬಿಡ್ತು ಅಲ್ವೇ? ನಾವೇ ತೆಪ್ಪು ತಿಳ್ಕೊಬಿಟ್ಟಿದ್ವಿ. ಓ ಪಾಪ, ನಾವೇ ತೆಪ್ಪು ತಿಳ್ಕೊಂಡು ಹೆಂಗೆ ಮಾತಾಡ್ಬಿಟ್ವಿ ನೋಡು. ಅವ್ನು ಒಳಿಯ ಬುದ್ವಂತ ಅನ್ನಿಸ್ತದೆ. ಅದಕ್ಕೆ ನಿನಿಯ ಹೆಂಗ್ ಸರ್ ಮಾಡ್ಬಿಟ್ಟ ನೋಡು, ಒಂದೇ ಕಿತ್ತಕ್ಕೆ ಬಂದ್ಬಿಟ್ಟು. ನೋಡು, ಪಟೇಲಪ್ಪನವರು ಗೌಡ್ರನಿಯ ಗಪ್ಚಿಪ್ಪ ಹೋಗ್ಬಿಟ್ರು.